ಪರ್ಯಾಯ ಪುತ್ತಿಗೆ ಶ್ರೀಗಳು, ಅವರ ಕಿರಿಯ ಶ್ರೀಗಳು ಮತ್ತು ಮೂಡಬಿದ್ರೆಯ ಜೈನಕಾಶಿಯ ಸ್ವಾಮೀಜಿಗಳು ಅವರು ಮತ್ತು ಒಟ್ಟು 150 ಜನ ಉಡುಪಿಯ ಗಣ್ಯರು, ಬೇರೆ ಬೇರೆ ರಂಗಗಳಲ್ಲಿರುವ ಗಣ್ಯರು ಸಂಜೆ ಭಾಗವಹಿಸಲಿಕ್ಕಿದ್ದಾರೆ. ಅದೇ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ KC 85 ಚಾನಲ್ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಉಡುಪಿಯ ರಾಜಾಂಗಣದ ಬಳಿ ಇರುವಂತಹ ವಾಹನ ಪಾರ್ಕಿಂಗ್ ಜಾಗದಲ್ಲಿ ಮೂಡುಬಿದ್ರೆಯ ಪ್ರಸಿದ್ಧ ಆಳ್ವಾಸ್ ಎಜುಕೇಷನ್ನ 500 ಮಕ್ಕಳಿಂದ ಆಳ್ವಾಸ್ ನುಡಿಸಿರಿ ಎಂಬಂತಹ ವೈಭವೀಕರಣ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದನ್ನು ನಮ್ಮ ಉಡುಪಿಯ ಒಂದು ಕಾಲದ ಪ್ರಸಿದ್ಧ ರಾಜಕಾರಣಿ, ಮುತ್ಸದ್ದಿ ಎಂದೇ ಹೆಸರಾದಂತಹ ದಿವಂಗತ ಡಾಕ್ಟರ್ VS ಆಚಾರ್ಯ ಅವರ ಸಂನೆನಪಿಗಾಗಿ ಆ ಕಾರ್ಯಕ್ರಮವನ್ನು ಅರ್ಪಿಸುತ್ತಿದ್ದಾರೆ. ಅವರೊಬ್ಬ ಧೀಮಂತ ರಾಜಕಾರಣಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದರೆ, ರಾಜಕಾರಣ ವಲಯದಲ್ಲಿ ನಾವು ಇತ್ತೀಚೆಗೆ ನೋಡ್ತಿದ್ದೇವೆ, ತಮ್ಮ ಸಂಸಾರ ತಮ್ಮ ಕುಟುಂಬವೇ ಬರಬೇಕು ಎನ್ನುವಂಥ ಹುನ್ನರದಲ್ಲಿರುವಂಥ ಅಂತಿಮ ಸಮಯದಲ್ಲಿ ತಮ್ಮ ಯಾವುದೇ ಮಕ್ಕಳನ್ನು ರಾಜಕೀಯ ವಲಯಕ್ಕೆ ತರದೆ ತಾನೊಬ್ಬನೇ ರಾಜಕೀಯಕ್ಕೆ ಕೆಲಸ ಮಾಡಿ ಜನ ಸೇವೆಗೈದು ದಿವಂಗತರಾಗಿದ್ದಾರೆ. ನೋಡೋಣ, ಅವರ ಒಬ್ಬ ಕಿರಿಮಗರಾದಂತಹ ಡಾಕ್ಟರ್ ಕಿರಣ್ ಆಚಾರ್ಯ ಅವರಿದ್ದಾರೆ. ಅವರಿಂದ ಕೆಲವು ಹಿತನುಡಿಗಳನ್ನು ಕೇಳೋಣ. ನಮಸ್ತೆ ಡಾಕ್ಟರ್ ಕಿರಣ್ ಅವರೇ. ನಮಸ್ತೆ. ನಮ್ಮ ಇಂದಿನ ಸಂಜೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳಿದ್ರೆ ಒಳ್ಳೆಯದು. ಇಂದು ಸಂಜೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಉಡುಪಿಯ ರಾಜಾಂಗಣದ ಬಳಿ ನಡೆಯಲಿಕ್ಕಿದೆ. ಸಾಧಾರಣ 15,000 ಜನ ಸೇರಲಿಕ್ಕಿದ್ದಾರೆ. ಮೋಹನ ಆಳ್ವರ ಗುರುವಾಗಿ ಭಾವಿಸಿದ್ದ ವಿಶ್ವೇಶತೀರ್ಥ ಪಾದಂಗಳವರ ಹೆಸರಿನ ವೇದಿಕೆ 500 ಕಲಾವಿದರು ಸತತವಾಗಿ 3 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಟ್ಟಿಕೊಡಲಿಕ್ಕಿದ್ದಾರೆ. ಇದರಲ್ಲಿ ನಮ್ಮ ಊರಿನದಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ಬೇರೆ ಬೇರೆ ಸಾಂಪ್ರದಾಯಿಕ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀಲಿಕ್ಕಿದೆ. ಇಡೀ ಕಾರ್ಯಕ್ರಮವನ್ನು ವಿಶೇಷವಾಗಿ ನನ್ನ ತಂದೆ ಡಾಕ್ಟರ್ VS ಆಚಾರ್ಯ ಅವರಿಗೆ ಮೋಹನ ಆಳ್ವರು ಅರ್ಪಿಸಿದ್ದಾರೆ. ಇದು ಬರುವಾಗ ಮೋಹನ ಆಳ್ವರ ಹತ್ರ ಮೊನ್ನೆ ಪೂರ್ವವಧಿ ಸಭೆಯಲ್ಲಿ ಯಾರು ಕೇಳಿದ್ರು, ಉದ್ದೇಶ ಏನಿದು, ಅದೇ ಉಡುಪಿಯಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಅವರು ಭಾರಿ ಕ್ಲಿಯರ್ ಆಗಿ ಹೇಳಿದರು, ನನಗೆ ಇಲ್ಲಿ ಯಾವುದೇ ವಿದ್ಯಾಸಂಸ್ಥೆ ಕಟ್ಟುವ ಇಲ್ಲ, ಇಲ್ಲಿ ಆಲ್ರೆಡಿ ಒಳ್ಳೆ ವಿದ್ಯಾಸಂಸ್ಥೆಗಳಿದ್ದಾವೆ, ಇಲ್ಲಿ ಹೆಲ್ತ್ ಕೇರ್ಗೆ ಎಂಟರ್ ಆಗುವ ಉದ್ದೇಶ ಇಲ್ಲ, ಇಲ್ಲಿ ಒಳ್ಳೆ ಆಸ್ಪತ್ರೆಗಳಿದ್ದಾವೆ. ಆದರೆ ಉದ್ದೇಶ ಅಂದರೆ ನಮ್ಮ ಯುವ ಜನತೆಗೆ 3 ಗಂಟೆ ನಮ್ಮ ದೇಶದ ಸಂಸ್ಕೃತಿಯ ಪರಿಚಯ. ಅದು ಕೂಡ ಒಂದು ಭಾರಿ ವಿಶೇಷ ರೀತಿಯಲ್ಲಿ. ಇದರಲ್ಲಿರೋರು ಯಾರು ಪ್ರೊಫೆಷನಲ್ ಕಲಾವಿದರಲ್ಲ, ಎಲ್ಲ ವಿದ್ಯಾರ್ಥಿ ವೇತನ ಪಡೆದು ವಿದ್ಯೆ ಕಲಿಯುತ್ತಿರುವ ಶಾಲೆಯ ಮತ್ತು ಕಾಲೇಜಿನ ಮಕ್ಕಳು. ಈವನ್ ಮಣಿಪುರ ಡ್ಯಾನ್ಸ್ ಇದರಲ್ಲಿ ಬರಲಿಕ್ಕಿರುವಂಥದ್ದು. ಅದು ಮಣಿಪುರದ ಕೆಲವು ಕಲಾವಿದರಿದ್ದಾರೆ, ಅವರು ಊರಿನ ಕಲಾವಿದರನ್ನು ತರಬೇತಿ ಮಾಡಿ ಮಣಿಪುರಿಯ ಮೀರಿಸುವಂತೆ ನೃತ್ಯ ಮಾಡುವಂತೆ ಇದೆ. ಹಾಗೆ ಅದರಲ್ಲಿ ಮಲ್ಲಕಂಬ ಇರ್ಬೋದು, ಯೋಗ ಇರ್ಬೋದು, ಇದೆಲ್ಲ ಈಗದ ಫಿಟ್ನೆಸ್ ಇದೆ. ಯುವ ಜನತೆಗೆ ಫಿಟ್ನೆಸ್ ಬೇಕು. ಅದಕ್ಕೆ ನಾವು ಪಾಶ್ಚಾತ್ಯ ವಿಧಾನಗಳ ಬಗ್ಗೆ ಹೋಗಬೇಕಾಗಿಲ್ಲ, ನಮ್ಮ ದೇಶದಲ್ಲಿರೋ ಪದ್ಧತಿಗಳನ್ನೇ ಪರಿಚಯಿಸುವುದು ನಮ್ಮ ಉದ್ದೇಶ ಅಂತ ಅವರು ಹೇಳಿದ್ದಾರೆ. ಹಾಗೆ ನಿಮ್ಮದು ಸಂಜೆ ಬೇರೆ ಯಾರೆಲ್ಲ ಭಾಗವಹಿಸುವಂಥ ಅಂದಾಜಿದೆಯಾ ತಮಗೆ? ಹೌದು, ಪರ್ಯಾಯ ಪುತ್ತಿಗೆ ಶ್ರೀಗಳು, ಅವರ ಕಿರಿಯ ಶ್ರೀಗಳು ಮತ್ತು ಮೂಡಬಿದ್ರೆಯ ಜೈನಕಾಶಿಯ ಸ್ವಾಮೀಜಿಗಳು ಅವರು ಮತ್ತು ಒಟ್ಟು 150 ಜನ ಉಡುಪಿಯ ಗಣ್ಯರು, ಬೇರೆ ಬೇರೆ ರಂಗಗಳಲ್ಲಿರುವ ಗಣ್ಯರು ಸಂಜೆ ಭಾಗವಹಿಸಲಿಕ್ಕಿದ್ದಾರೆ. ಅದೇ, ನಿಮ್ಮ ತಂದೆಯವರು ಉಡುಪಿಗೆ ಕೊಟ್ಟಂಥ ಕೊಡುಗೆ ಬಹಳಷ್ಟಿದೆ. ಅವರದ್ದು ಹಾಗೂ ಮೋಹನ್ ಆಳ್ವರವರ ಒಂದು ಒಡನಾಟ ಹೇಗಿತ್ತು? ತಂದೆಯವರ ಬಗ್ಗೆ ಮೊನ್ನೆ ನರೇಂದ್ರ ಮೋದಿಯವರು ಊರಿಗೆ ಬಂದಾಗ ತಂದೆಯವರ ಹೆಸರನ್ನು ಪ್ರಸ್ತಾಪಿಸಿದ್ರು. ಹೌದು, ಉಡುಪಿಯಲ್ಲಿ ಅವರು ಮೊದಲ ಬಾರಿ ಜನಸಂಘದ ಮುನ್ಸಿಪಾಲಿಟಿಯನ್ನು ತಂದದ್ದು. ಆಮೇಲೆ ಅವರು ವೈದ್ಯನಾಗಿ ಊರಿನ ಸ್ವಚ್ಛತೆ ಮತ್ತು ಊರಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಬಗ್ಗೆ ಆಲೋಚನೆ ಮಾಡಿ ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ಪ್ರಥಮ ಬಾರಿಗೆ ದೇಶದಲ್ಲಿ ಅವರು ನಿಷೇಧ ಮಾಡಿರುವಂಥದ್ದು. ಹಾಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಸ್ಟಾರ್ಟ್ ಮಾಡಿದ್ರು. ಮತ್ತು ಕುಡಿಯೋ ನೀರಿಗೆ ಸ್ವರ್ಣ ಯೋಜನೆಯನ್ನು ತಂದರು. ಅದು 50 ವರ್ಷಗಳ ಕಾಲ ಮದ್ದು. ಅಂದರೆ ಸ್ವರ್ಣ 2ನೇ ಹಂತದ ಯೋಜನೆಯನ್ನು ಅವರೇ ತಂದದ್ದು. ಇದೆಲ್ಲ ಕಾರಣದಿಂದ ಉಡುಪಿ ಮತ್ತು ಮಣಿಪಾಲ ಮತ್ತು ಪರಿಸರದ ಗ್ರಾಮಗಳು ಬೆಳೀಲಿಕ್ಕೆ ಕಾರಣವಾಗಿದೆ. ಆಳ್ವರದ್ದು ಮತ್ತು ತಂದೆಯವರದ್ದು ಒಂದು ಥರ ತುಂಬ ಹಳೆಯ ಸಂಬಂಧ.
ಅವರು ಆಳ್ವರು ಇಲ್ಲಿ ಆಯುರ್ವೇದ ಕಲಿತಾ ಇರಬೇಕಾದ್ರೆ ಹಾ. ಅವರು ಬಂಟ್ಸ್ ಹಾಸ್ಟೆಲಲ್ಲಿ ಉಳಿದಿದ್ರು. ಹ್ಮ್. ಅವರ ಇಂಟರ್ನ್ಶಿಪ್ಪನ್ನು ಆಗ ಬ್ರಿಡ್ಜ್ ಕೋರ್ಸ್ ಅಂತಿತ್ತು, ಆಯುರ್ವೇದ ಕಲಿತವರಿಗೆ ಹಾ. ಅಲೋಪತಿ ಡಾಕ್ಟರ್ ಒಟ್ಟಿಗೆ ಕೆಲಸ ಮಾಡುವ ಒಂದು ಅವಕಾಶ ಇತ್ತು. ಹ್ಮ್. ತಂದೆಯವರದ್ದು ಕ್ಲಿನಿಕಲ್ಲಿ ಅವರು ಹ್ಮ್. ಇಂಟರ್ನ್ ಆಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ. ಆ ಸಮಯದಲ್ಲಿ ರೋಗಿಗಳದೆಲ್ಲ ಚಿಕಿತ್ಸೆ ಎಲ್ಲ ಮುಗಿದ ನಂತರ ಮಾತಾಡ್ತಿರುವಾಗ ಹಾ. ಅವರು ಈ ಬಗ್ಗೆ ಎಲ್ಲ ಮಾತಾಡ್ತಿದ್ರು, ದೇಶದ ಬಗ್ಗೆ, ಹಾ. ಯುವಜನತೆಯ ಬಗ್ಗೆ, ಯೋಜನೆ. ವಿದ್ಯಾಭ್ಯಾಸ ಅದರದ್ದು ಮುಖ್ಯತೆ ಏನು ಅಂತೆಲ್ಲ. ಹ್ಮ್. ಅದು ಅವರಿಗೆ ಗಾಢ ಪರಿಣಾಮ ಬೀರಿದೆ ಅಂತ ಅವ್ರು ಹೇಳಿಕೊಳ್ತಾರೆ. ಹ್ಮ್ ಹ್ಮ್ ಹ್ಮ್. ಮುಂದೆ ತಂದೆಯವರು ಆಳ್ವರು ಅವರ ವಿದ್ಯಾಸಂಸ್ಥೆಗಳನ್ನು ಶುರು ಮಾಡಿದಾಗ ತಂದೆಯವರು ಹ್ಮ್. ಅವರ ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ. ಹ್ಮ್. ಪ್ರತಿ ಬಾರಿಯೂ ವಿರಾಸತಿಗೆ ಅವರಿಗೆ ಕರಿತಾ ಇದ್ರು. ಹ್ಮ್. ಆಳ್ವಾಸ್ ವಿರಾಸತಿಗೆ ಒಂದು ವಿಷಯ ತಂದೆಯವರು ಸಹ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ಸಮಯಕ್ಕೆ ಸರಿಯಾಗಿ ಶುರು ಮಾಡುವರು. ಹೌದು ಹೌದು. ಆಳ್ವಾಸ್ ಯಾರೇ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ನಮ್ಮ ಯುವಕರ ಮೇಲೆ, ಯುವತಿಯರ ಮೇಲೆ ಅಪಾರವಾದಂಥ ಒಂದು ಗೌರವವನ್ನು ನಾವು ಇಟ್ಟುಕೊಂಡವರು. ಒಂದು ಸಲ ನಾವು ಆಲೋಚನೆ ಮಾಡಿದರೆ ನಮ್ಮ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇರುವಂಥ, ಮಾನವ ಸಂಪತ್ತಿರುವಂಥ ಈ ದೇಶ. ಹೌದು. ಭಾಳ. ಹಾಗೆ ತಂದೆಯವರು ಸುಮಾರು ಹಲವಾರು ಬಾರಿ ಅಲ್ಲಿ ಅತಿಥಿಯಾಗಿ ಹೋಗಿದ್ರು. ಹ್ಮ್. ತಂದೆಯವರಿಗೂ ಈ ಬೇರೆ ಬೇರೆ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಭಾರಿ ಇಷ್ಟ. ಹ್ಮ್. ಮ್ಯಾಜಿಕ್ ಇರ್ಬೋದು, ಯಕ್ಷಗಾನ ಇರ್ಬೋದು, ಈ ಕಲೆಗಳು. ಸಂಗೀತ ಇರ್ಬೋದು. ಹ್ಮ್. ಇನ್ಫ್ಯಾಕ್ಟ್ ಉಡುಪಿಯಲ್ಲಿ ಒಂದು ಕಾಲದಲ್ಲಿ ಪ್ರತಿ ವಾರ ಹೇಳುವ ಹಾಗೆ ಹಾ. ಆರ್ಕೆಸ್ಟ್ರಾ, ಮ್ಯಾಜಿಕ್ ಶೋ ಅಂಥದ್ದೆಲ್ಲ ನಡೀತಾ ಇತ್ತು. ಆಗಲಿ, ಏನೇ ಆಗಲಿ, ಆ ಒಂದು ಅವರ ಬೆಂಬಲವೇ ಇವತ್ತು ಆಳ್ವರು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರಿಗೆ ಅರ್ಪಿಸಿದ್ದಾರೆ ಅಂತ ಹೇಳಿ ನಾವು ಅನಿಸ್ಬೋದಲ್ಲಿ. ಅವರ ಆ ಮಲ ಊರ ಪದ್ಧತಿಯ ನಿಷೇಧ ಮಾಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾದ ವಿಚಾರವನ್ನು ಶ್ರೀಯುತ ನರೇಂದ್ರ ಮೋದಿ ಉಲ್ಲೇಖ ಮಾಡುವ ಮೂಲಕ ನಮ್ಮೆಲ್ಲರ ಗೌರವವನ್ನು ಇಟ್ಟಿಡಿದರು. ಅದರ ಜೊತೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಒಂದು ಪ್ರಥಮ ಒಂದು ಸಭೆಯನ್ನು ಕೂಡ ಪರಮ ಪೂಜ್ಯ ಪೇಜಾವರ ಹಿರಿಯ ಶ್ರೀಗಳು ಮಾಡಿದರು. ಅದು ಕೂಡ ಉಡುಪಿಯಲ್ಲದು. ಬಹುಶಃ ಆ ಇಬ್ಬರ ಹೆಸರನ್ನು ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ ಅಂತ ಹೇಳಿದರೆ ಖಂಡಿತವಾಗಿ ನಮ್ಮ ಉಡುಪಿಯವರ ಗೌರವ ಇವತ್ತು ಯಾವ ಮಟ್ಟಕ್ಕೆ ಏರಿದೆ ಎಂಬುದನ್ನು ನಾವು ಒಮ್ಮೆ ನೆನಪಿಸಿಕೊಳ್ಬೇಕಾಗ್ತದೆ. ಹೌದು. ಇನ್ನೊಂದು ಪರ್ಮನೆಂಟ್ ಆಗಿ ಒಂದು ತಂದೆಯವರಿಗೆ ಒಂದು ಸ್ಮಾರಕವನ್ನು ಸಹ ನಿರ್ಮಿಸಿದ್ದಾರೆ ಅಲ್ಲಿ ಆಳ್ವಾಸ್ ಕ್ಯಾಂಪಸ್ನಲ್ಲಿ. ಡಾಕ್ಟರ್ VS ಆಚಾರ್ಯ ಒಳಾಂಗಣ ವೇದಿಕೆ ಅಂತ ಹೇಳಿ ಬಹಳ ದೊಡ್ಡ ಒಂದು ಸಾಧಾರಣ 1200 ಜನ ಕೆಪಾಸಿಟಿ ಇರುವಂತಹ ವೇದಿಕೆ. ಅದರಲ್ಲಿ ಇಷ್ಟರವರೆಗೆ 3500 ಕಾರ್ಯಕ್ರಮ ನಡೆದಿದೆ ಅಂತ ಕೇಳಿದೆ ಉದ್ಘಾಟನೆ ನಂತರ. ಭಾಳ. ಏನೇ ಆಗಲಿ ಡಾಕ್ಟರ್ ಕಿರಣ್ ಅವರೇ, ನಿಮ್ಮ ಈ ಒಂದು ಅನಿಸಿಕೆ ಅಥವಾ ಕೆಲವು ಮಾಹಿತಿಗಳನ್ನು ನಾವೆಲ್ಲರೂ ತಿಳಿಯುವಂತಾಗಲಿ. ನಿಮಗೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ತೆ. ಮತ್ತು ಶ್ರೀ ಸುಚರೀಂದ್ರ ತೀರ್ಥ ಶ್ರೀಪಾದರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ನಮ್ಮ ಊರಿನ ಜೈನ ಮಠದ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಸ್ವಾಮಿಗಳಾದ ಶ್ರೀ ಚಾರುಕೀರ್ತಿ ಸ್ವಾಮಿಯವರಿಗೂ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂ ಭುಜಂಗತುಂಗ ಮಾಲಿಕರ ಚಂಡ ತಾಂಡವಂ ತನೋತು ನ ಶಿವ ಎಂಬ ನಿರ್ಝರಿ ವಿಲೋಲ ಬೀಚಿ ವಲ್ಲರಿ ವಿರಾಜಮಾನ ಮೋಧನಿ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಧೋರಣಿ ನಿರುದ್ಧ ದುರ್ಧರೋಪನಿ ಕ್ವಚಿತ್ ದಿಗಂಬರೇ ಮನೋ ವಿನೋದನೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸುರತ್ಸಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಕ್ ಓಂ ನಮಃ ಶಿವಾಯ. कराल भाल पंडिका धगत 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 ज्वलत धनंजयाहुतीकृत प्रचंद्र प्रकल्पनैक शिल्पिनी त्रिलोचने रतिर्ममा नवीन मेघ मंडली निरुद्ध दुर्धर सुर कुहूनिशीथिनी तमः प्रबंध बद्ध कंधर निलिंब निर्झरी धरस्तनोतु कृत्य सिंधुर कलानिधान बंधुर श्रियं जगद्गुरंधर रच्छिदं भवच्छिदं मखच्छिदं गजच्छिदान्धकच्छिदं तमं तकच्छिदं भजे
निर्जलिनी कुञ्जकोटरे वसन्ति मुक्तदुर्मतिः सदा शिरस्थमञ्जलिं वहन्ति मुक्तलोललोचनो ललामभालल विमोहनं हि देहिनां सुशङ्करस्य चिन्ता विमोहनं हि देहिनां सुशङ्करस्य चिन्ता विमोहनं हि देहिनां सुशङ्करस्य चिन्ता ॐ नमः शिवाय नमः शिवाय ॐ नमः शिवाय श्रीदेवी अमृतोद्भवे कमलालोकसुन्दरी श्रीहरि वल्लभे देवी अष्टलक्ष्मी स्वरूपिणी अष्टलक्ष्मी स्वरूपिणी पादरे सरि ग पद सानि ग कल्मषनाशिनी धान्यलक्ष्मी नमोस्तुते क्षीरसम्भवे कल्मषनाशिनी धान्यलक्ष्मी पूजिते गजलक्ष्मी देवी नमोस्तुते चतुरानन हरिहरादि पूजिते गजलक्ष्मी देवी नमोस्तुते सनि सदा मा पदा मा पदा मा पदा नी सगरि मग पा मा रा पा नी सरि ग सरि ग सरि ग पा मग रि ग सरि 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 ग रि ग म सरि ग मग रि ग म म ग म प रि सरि 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 रि ग सरि सरि ग प ग म मग रि ग रि सरि पद्मनयने पद्मनाभप्रिये पद्मनयने सरि सरि ग प रि सरि ग रि सरि ग रि सरि ग प म प रि सनि ग प म ग रि ग म प रि सरि ग रि लक्ष्मी नमोस्तुते श्रीधनलक्ष्मी नमोस्तुते श्रीधनलक्ष्मी
ಸತ್ಯ ಇದು ಶಿವ ಸತಿಯರ ಅನುರಕ್ತಿ ಪದುಳದಿ ಕಟ್ಟು ಮಧು ಸಂಪ್ರತಿ ನಟಿಸಿದ ರಾಗ ಜಗನ್ನಟರು ನಟಿಸಿದ ರಾಗ ಜಗನ್ನಟರು ಚಟುಲ ವಿಭಾವದಿ ಕಲಿತವರು ಚಟು ಹರನು ವಹಿಸಿರನು ಜಯ 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 ರುದ್ರ ಜಯ 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 ಭದ್ರ ಜಯ ಜಯ ನಯ ಮುದ್ರ ಜಯ ಜಯ ಭವ ಚಿತ್ರ ಜಗತ್ತು ನಿಂದಿಸಿದ ಮತ್ಸರದೊಳೋ ರೂಕ್ಷ ಜರೆದು ನಿಂದಿಸಿದ ಮತ್ಸರದೊಳೋ ರೂಕ್ಷ ಸೇರುವ ತವಕದಿ ಬಂದಳು ಬರೀ ಅಂಬೆ ಜಗದೀಶ್ವರಿ ವಾತ್ಸಲ್ಯ ಮೂರ್ತಿ ಮಾತೆಗೆ ನಮನ ಹರನೇ ರುದ್ರನಿಂದೆಯ ಗೈದ ಮುಖವಿದು ಚಿತ್ರವಾಗಲೇ ದಕ್ಷನಿಗೆ ಚಿರನಿದ್ರೆಯಾಗಲೇ ಇದಕ್ಕೆ ಭೈರವ ಭದ್ರನಾಡೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶೂಲವನ್ನು ತಿರುಗುತ್ತಾಗ ಚಿತ್ತಂತಗಿರಲಿ ಕಾಲಪಡೆಯ ಕೂಡುತ್ತಾಗ ಶೂಲವನ್ನು ತಿರುಗುತ್ತಾಗ ಕಾಲಿಡುತ್ತ ಕಾಲ ರೂಪಿ ಕಾಲ ಭೈರವ ಬಂದ ಕಾಲ ಭೈರವ ಭೃಗುವಿನ ಮೀಸೆ ಕಿತ್ತನು ಸತಿಯನ್ನು ನೋಟದಿ ಅಳಕ ಮಾಡಿದ ಭಗನ ಕಣ್ಣನು ಕುಕ್ಕಿದ ಶಂಕರಿ ಅಳುತ್ತಿರ ಬಿಂಕದಿ ರಕ್ತ ಭೂಷಣ ದಂತಕ್ಕೆ ಕೊಟ್ಟನು ಎಲೆಯಲೆಲ್ಲದ ಮಖವೈರಿ ಕುಮಾರಕನೇ ಸೋತ್ವೆ ಕಣಕಿದ ತಾಮಸನೇ ನಿನ್ನನ್ನು ಮುಗಿಸುವೆನು ಅಗ್ನಿಗೆ ನಿನ್ನನ್ನು ಹೋಮಿಸುವೆನು ನಿನಾದದ ಮಾತ್ರಕ್ಕೆಯೇ ಶ್ರೀ ಗೌರಿ ಪರಶಿವರ ಅನುರಾಗ ಹರನ ಮಾಲಿಕೆ ಹಿಡಿದು ನಾಚಿದಳು ಗೌರಿ ಭರಿತ ಗಂಭೀರದಲ್ಲಿ ನಿಂತ ಶಿವ ಶೌರಿ ಶುಭಯೋಗ ಶ್ರೀ ಗೌರಿ ಪರಶಿವರ ಅನುರಾಗ
ಶ್ರೀ ಗೌರಿ ಪರಶಿವರ ಅನುರಾಗ ಶ್ರೀ ಗೌರಿ ಪರಶಿವರ ಅನುರಾಗ ಕಲ್ಯಾಣಂ करता झांझ राधा संग श्याम रास रचायो राधा संग दिव्य रास रचायो जमणी सूरत जाने चंदा पुना मनी बीच बजारे जाए बातेगढ़ झूठा लड़ी लहराए जजरियू चमक 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 चमकता एक बागड़ देश नो कंको जुवानी और दाय रजरुआ आवे वो रजरा दलड़ू धमक 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 धमकता भगवान
ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಈ ಒಂದು ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ವೈಭವವನ್ನು ಭಾಳಷ್ಟು ಸುಂದರವಾಗಿ ಅವರು ಮಾಡಿದ್ದಾರೆ. ನಾನು ಸಾಧ್ಯವಾದಷ್ಟು ತುಣುಕುಗಳನ್ನು ಹಿಡಿದಿದ್ದೇನೆ. ಕಾರಣಾಂತರಗಳಿಂದ ಎಲ್ಲ ತುಣುಕುಗಳನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಉಳಿದ ಈ ತುಣುಕುಗಳನ್ನು ಕಂಡು ನೀವು ಸಂತೋಷಗೊಂಡಿದ್ದನ್ನು ಎಣಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.